ವೆಲ್ಕಮ್ ಟು ಮ್ಯಾಂಗೋ ಬ್ಯಾಚುಲರ್ಸ್ ಕಿಚನ್. ನಾವಿವತ್ತು ಮ್ಯಾಂಗೋ ಸ್ಟೈಲಿನ ಬೊಂಡ ಸುಕ್ಕ ಯಾವ ಥರ ಮಾಡೋದಂತ ಹೇಳ್ಕೊಡ್ತೇವೆ, ನೋಡ್ಕೊಳ್ಳಿ. ಬೇಕಾಗಿರುವ ಸಾಮಗ್ರಿಗಳು: ಅರ್ಧ kg ಬೊಂಡಸ್, ಹುಣಸೆ ಹುಳಿ ಸ್ವಲ್ಪ, ಅರ್ಧ ತೆಂಗಿನ ತುರಿ, ಮತ್ತು 4 ಸ್ಪೂನು ಕೊತ್ತಂಬರಿ, 7 ಮೆಣಸು, 1 ಸ್ಪೂನ್ ಜೀರಿಗೆ, ಚಿಕನ್ ಸುಕ್ಕ ಮಸಾಲ ಮತ್ತು ಸ್ವಲ್ಪ ತುಪ್ಪ. ಈಗ ನಾನು ಜಾರ್ ತಗೊಂಡಿದ್ದೇನೆ, ಇದಕ್ಕೆ ಕೊತ್ತಂಬರಿ ಹಾಕ್ತಿದ್ದೇನೆ, ಜೀರಿಗೆ ಹಾಕ್ತಿದ್ದೇನೆ, ಮೆಣಸು ಹಾಕ್ತಿದ್ದೇನೆ, ಹುಣಸೆ ಹುಳಿ ಹಾಕ್ತಿದ್ದೇನೆ, ಸ್ವಲ್ಪ ನೀರು ಹಾಕ್ತಿದ್ದೇನೆ. ಈಗ ಎಲ್ಲ ಮಸಾಲೆಗಳನ್ನು ಈ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು. ಸ್ವಲ್ಪ ನೀರು ಹಾಕ್ತಿದ್ದೇನೆ ನಾನು, ತುಂಬ ನೀರು ಹಾಕಬಾರ್ದು. ಒಂದು ಪಾತ್ರೆ ತಗೊಂಡು ಅದಕ್ಕೆ ತುಪ್ಪ ಹಾಕ್ಕೊಳ್ಬೇಕು. ಒಂದು 4 ಸ್ಪೂನು ತುಪ್ಪ ಹಾಕಬೇಕು. ಇದಕ್ಕೆ ಜಜ್ಜಿ ಇಟ್ಟ ಬೆಳ್ಳುಳ್ಳಿ, ಸಾಸಿವೆ, ಇನ್ನು ಇದಕ್ಕೆ ಕಟ್ ಮಾಡಿದ ಈರುಳ್ಳಿ ಮತ್ತು ಕಟ್ ಮಾಡಿದ ಕಾಯಿ ಮೆಣಸು ಹಾಕಬೇಕು. ಈ ಥರ ಚಂದ ತುಪ್ಪದಲ್ಲಿ ಫ್ರೈ ಆಗಬೇಕು. ಈ ಥರ ಫ್ರೈ ಆದಮೇಲೆ ಬೊಂಡಸನ್ನು ಹಾಕಬೇಕು. ಚಂದ ಈ ಥರ ಸ್ಪ್ರೆಡ್ ಮಾಡಬೇಕು. ಮತ್ತು ಇದಕ್ಕೆ ಸ್ವಲ್ಪ ಅರಶಿನ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ, ಸ್ವಲ್ಪ ಹಾಕಿ ಮತ್ತೆ ಬೇಕಾದರೆ ಹಾಕ್ಕೊಳ್ಬೋದು. ಉಪ್ಪು ಹಾಕಿದ ಮೇಲೆ ಚೆಂದ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಒಂದು 3 ಮಿನಿಟ್ಸ್ ಇಡಬೇಕು. 3 ಮಿನಿಟ್ಸ್ ಆಗಿದೆ ನೋಡಿ, ಈ ಥರ ಬಂದಿದೆ. ಇದಕ್ಕೆ ಇನ್ನು ನಾವು ರುಬ್ಬಿಟ್ಕೊಂಡ ಮಸಾಲವನ್ನು ಹಾಕುವ. ಈ ಥರ ರುಬ್ಬಿಟ್ಕೊಂಡ ಮಸಾಲವನ್ನು ಹಾಕಿ ಒಂದು ಸ್ವಲ್ಪ ಚೆಂದ ಕುದಿ ಬರುವ ತನಕ ಬೇಯಲಿಕ್ಕೆ ಇಡಿ. ಆಮೇಲೆ ಉಪ್ಪೇನಾದರೂ ಕಮ್ಮಿ ಅಂತ ಅನಿಸಿದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಬೋದು. ಸ್ವಲ್ಪ ಒಂದು 2 ಮಿನಿಟ್ಸ್ ಹಾಗೆಯೇ ನೋಡಿ, ಈ ಥರ ಬಂದಿದೆ. ಇದಕ್ಕೆ ನಾವು ಇವಾಗ ಚಿಕನ್ ಮಸಾಲ ಪೌಡರ್ ಹಾಕುವ. ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ನಮಗೆ ಬೇಕಾದಷ್ಟು ಪೌಡರ್ ಮಸಾಲ ಹಾಕ್ಕೊಳ್ಬೋದು. ನಾನಿವಾಗ ಇಷ್ಟು ಹಾಕ್ಕೊಂಡಿದ್ದೇನೆ. ಚೆಂದ ಮಿಕ್ಸ್ ಮಾಡಬೇಕು. ಇನ್ನು ಮಿಕ್ಸ್ ಮಾಡಿದ ಮೇಲೆ ನಾನು ತೆಂಗಿನ ತುರಿಯನ್ನು ಹಾಕ್ಕೊಳ್ತಿದ್ದೇನೆ. ಇದನ್ನು ಚೆಂದ ಈ ಥರ ಚೆಂದ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಇದಕ್ಕೆ ಒಂದು 2 ಸ್ಪೂನ್ ತುಪ್ಪ ಹಾಕಬೇಕು. ತುಪ್ಪ ಹಾಕಿ ವಾಪಸ್ ಚೆಂದ ಮಿಕ್ಸ್ ಮಾಡಿಕೊಳ್ಬೇಕು.
ಥರ ಬಂದಿದೆ. ಇನ್ನು ಇದನ್ನೊಂದು 1 ಮಿನಿಟ್ಸ್ ಹಾಗೇನೆ ಕ್ಲೋಸ್ ಮಾಡಿಡುವ. 1 ಮಿನಿಟ್ ಆಗಿದೆ, ನಾನೀಗ ತೆಗಿತಿದ್ದೇನೆ. ಚಂದ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಬರ್ತದೆ, ಈ ಥರ ಗಟ್ಟಿಯಾಗಿ ಬರ್ತದೆ. ಹೀಗೇನೆ ಮಿಕ್ಸ್ ಮಾಡ್ತಾ ಇರಿ ಒಂದು 1 ಮಿನಿಟ್ಸ್. ನೋಡಿ ಬೊಂಡ ಸುಕ್ಕ ರೆಡಿಯಾಗಿದೆ. ಯಾವ ಥರ ಬಂದಿದೆ ಅಂತ ನೋಡ್ಕೊಳ್ಳಿ. ಇದನ್ನಿನ್ನು ದೋಸೆಗೆ, ಚಪಾತಿಗೆ, ಪರೋಟ ಮತ್ತು ರೊಟ್ಟಿ ಅದಕ್ಕೆಲ್ಲ ಹಾಕಿ ತಿನ್ಬೋದು. ಹಾಗೆ ನೀವು ಮನೆಯಲ್ಲಿ ಮಾಡಿಕೊಳ್ಳಿ. ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಮನೆಯಲ್ಲಿ ಈ ರೆಸಿಪಿಯನ್ನು ಟ್ರೈ ಮಾಡಿ ಟೇಸ್ಟ್ ನೋಡಿ ಕಮೆಂಟ್ಸ್ ಮಾಡಿ.